ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಎಸ್ ಬಿ ಐ ಕ್ಲರ್ಕ್ ನೇಮಕಾತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು ಖಾಲಿ ಇರೋದು 13,735 ಪೋಸ್ಟ್ಗಳು ಖಾಲಿ ಐತೆ. ನೀವೇನೋ ಆನ್ಲೈನ್ ಹಾಕ್ತಿ ಅಂದರೆ ಈಗ ಹಾಕ್ಬೋದು. ಏಜ್ ಎಷ್ಟಿರಬೇಕು ಮತ್ತು ಯಾವಾಗ ಲಾಸ್ಟ್ ಡೇಟು ಎಂಡಿಂಗ್ ಡೇಟು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ ಪೂರ್ತಿ ಕೊನೆ ತನಕ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಗ್ರಾಹಕ ಬೆಂಬಲ ಮತ್ತು ಮಾರಾಟಗಾರರು ಅಂತ ಬರುತ್ತೆ ಅರ್ಥ. ನೇಮಕಾತಿಗೆ ಅರ್ಹ ಭಾರತೀಯ ನಾಗರಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟರೆ, ಅಂದ್ರೆ ಭಾರತೀಯರಾಗಿದ್ರೆ ಮಾತ್ರ ಇದಕ್ಕೆ ಹಾಕ್ಬೋದು. ಅಭ್ಯರ್ಥಿಗಳು ಒಂದು ರಾಜ್ಯ ನಲ್ಲಿ ಮಾತ್ರ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟರೆ, ಅಂದ್ರೆ ಒಂದು ರಾಜ್ಯಕ್ಕೆ ಮಾತ್ರ ಹಾಕ್ಬೋದು. ಆಲ್ ಇಂಡಿಯಾ ಐತೆ ಇದು ಎಸ್ ಬಿ ಐದು ಕ್ಲರ್ಕ್ದು. ಕರ್ನಾಟಕಕ್ಕೆ 50 ಐತೆ. ನೀವೇನಾರು ಹಾಕ್ತೀನಿ ಅಂದ್ರೆ ಕರ್ನಾಟಕ 50 ಹುದ್ದೆಗಳು ಕ್ಲರ್ಕ್ಗೆ ಐತೆ, ಹಾಕ್ಬೋದು. ಇಲ್ಲ ಬೇರೆ ರಾಜ್ಯಕ್ಕೆ ಹಾಕ್ತೀನಿ ಅಂದ್ರೆ ನೀವು ಹಾಕ್ಬೋದು. ಆದ್ರೆ ಒಂದು ರಾಜ್ಯಕ್ಕೆ ಮಾತ್ರ ಹಾಕ್ಬೇಕು ಅಪ್ಲಿಕೇಶನ್ ನೀವು ಹಾಕುವಾಗ. ಈ ನೇಮಕಾತಿ ಯೋಜನೆಯಲ್ಲಿ ಅಭ್ಯರ್ಥಿಗಳು ಒಮ್ಮೆ ಮಾತ್ರ ಪರೀಕ್ಷೆ ಹಾಜರಾಗಬಹುದು ಅಂತ ಕೊಟ್ಟರೆ, ಒಂದ್ ಸರಿ ಮಾತ್ರ ಹಾಜರಾಗಬಹುದು. ಅಂದ್ರೆ ಒಂದ್ ರಾಜ್ಯಕ್ಕೆ ಹಾಕಿದ್ಮೇಲೆ ಒಂದೇ ಸರಿ ಹಾಕ್ಬೋದು ಅಂತ. ನಿರ್ದಿಷ್ಟ ರಾಜ್ಯ ಖಾಲಿ ಹುದ್ದೆಗಳು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆ ರಾಜ್ಯ ನಿರ್ದಿಷ್ಟಪಡಿಸಿದ ಸ್ಥಳೀಯ ಭಾಷೆಯಲ್ಲಿ ಪ್ರವೀಣರಾಗಿರ್ಬೇಕು ಅಂತ ಕೊಟ್ಟರೆ, ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಹಾಕ್ತೀರಾ ಆ ಭಾಷೆ ಬರಬೇಕು, ಪ್ರವೀಣರಾಗಿರ್ಬೇಕು, ಚೆನ್ನಾಗಿ ಓದೋಕೆ ಬರೀಕೆ ಬರಬೇಕು ಅಂತವ್ರು ಮಾತ್ರ ಹಾಕ್ಬೋದು. ಚೆನ್ನಾಗಿ ಮಾತಾಡೋರು ಇದಕ್ಕೆ ಹಾಕ್ಬೋದು ಅಂತ ಕೊಟ್ಟರೆ, ಆಯ್ಕೆ ಪ್ರಕ್ರಿಯೆ ಭಾಗವಾಗಿ ನಿರ್ದಿಷ್ಟಪಡಿಸಿದ ಸ್ಥಳೀಯ ಭಾಷೆ ಜ್ಞಾನವನ್ನು ಪರೀಕ್ಷೆ ನಡೆಸಲಾಗುವುದು ಅಂತ ಕೊಟ್ಟರೆ, ನೀವು ಯಾವ ಆಯ್ಕೆ ಮಾಡ್ತೀರೋ ಆ ಭಾಷೆಯಲ್ಲೇ ನಡೆಸಲಾಗುತ್ತೆ ಮತ್ತೆ ಆ ಭಾಷೆ ನಿಮ್ಗೆ ಬರಬೇಕು. ಆನ್ಲೈನ್ ಮುಖ್ಯ ಪರೀಕ್ಷೆ ಅರ್ಹತೆ ಪಡೆದ ನಂತರ ಆಧಾರ್ ಬ್ಯಾಂಕ್ ಸೇರುವ ಮೊದಲು ಇದನ್ನು ನಡೆಸಲಾಗುತ್ತೆ ಅಂತ ಕೊಟ್ಟರೆ, ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ವಿಫಲರಾದ ಅಭ್ಯರ್ಥಿಗಳು ನೇಮಕಾತಿ ನೀಡಲಾಗುವುದಿಲ್ಲ ಅಂತ ಕೊಟ್ಟರೆ, ಈ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಬೇಕು. ಪಾಸ್ ಆಗಲಿಲ್ಲ ಅಂದರೆ ನೀವು ಆಯ್ಕೆ ಆಗಲ್ಲ. 10ನೇ ಅಥವಾ 12ನೇ ತರಗತಿಯಲ್ಲಿ ಮಾರ್ಕ್ ಶೀಟ್ ಪ್ರಮಾಣ ಪತ್ರ ತಯಾರಿಸುವ ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿದವರು ಭಾಷೆ ಪರೀಕ್ಷೆ ಒಳಗಾಗುವ ಅಗತ್ಯವಿಲ್ಲ ಅಂತ ಕೊಟ್ಟರೆ, ಪೂರ್ವಭಾವಿ ಪರೀಕ್ಷೆ ಫೆಬ್ರವರಿ 25ರಲ್ಲಿ ತಾತ್ಕಾಲಿಕವಾಗಿ ನಡೆಸಲಾಗುವುದು ಅಂತ ಕೊಟ್ಟರೆ, ಅಂದರೆ ಫೆಬ್ರವರಿಯಲ್ಲಿ ಇಲ್ಲ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ನಡೆಸಲಾಗುವುದು ಅಂತ ಕೊಟ್ಟರೆ, ಯಾವ್ದಾರ ಒಂದು ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗೆ ನೀವು ತಯಾರಾಗಿ ಎಸ್ ಬಿ ಐದು ಕ್ಲರ್ಕ್ಗೆ 50 ಇರೋದು ಕರ್ನಾಟಕದಲ್ಲಿ. ಮತ್ತು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿರೋ ಡೇಟ್ ನೋಡೋದಾದ್ರೆ 17/12/2024 ಸ್ಟಾರ್ಟ್ ಆಗೈತೆ. ಅರ್ಜಿ ಆನ್ಲೈನ್ ಸಲ್ಲಿಸೋ ಕೊನೆ ದಿನಾಂಕ ಮತ್ತು ಶುಲ್ಕ ಪಾವತಿ ಕೊನೆ ದಿನಾಂಕನೂ ನೆಕ್ಸ್ಟ್ ವರ್ಷ 7ನೇ ತಾರೀಕು 1ನೇ ತಿಂಗಳು 2025 ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಫೆಬ್ರವರಿ ಏಪ್ರಿಲಲ್ಲಿ ಪರೀಕ್ಷೆ ಇರುತ್ತೆ. ಮತ್ತು ವಯಸ್ಸಿನ ಮಿತಿ ನೋಡೋದಾದ್ರೆ 1/4/2024ರಂತೆ ಕನಿಷ್ಠ ವಯಸ್ಸಿನ ಮಿತಿ 20 ವರ್ಷಗಳಿಂದ 28 ವರ್ಷದೊಳಗೆ ಇರೋರು ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು. ಅರ್ಹತೆ ಏನಿರಬೇಕು ಅಂದರೆ ಅಭ್ಯರ್ಥಿಗಳು ಯಾವುದೇ ಪದವಿಯನ್ನು ಹೊಂದಿರಬೇಕು ಅಂತ ಕೊಟ್ಟರೆ, ಅಂದರೆ ನೀವು ಯಾವುದೇ ಪದವಿ ಹೊಂದಿದ್ರೆ ಸಾಕು ಇದಕ್ಕೆ ಅರ್ಜಿ ಹಾಕ್ಬೋದು. ಯಾವ ಪದವಿ ಅಂತ ಲಿಮಿಟ್ ಇಲ್ಲ, ಒಟ್ಟಿನ ಪದವಿ ಹೊಂದಿರಬೇಕು. ಮತ್ತು ಯಾವುದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದರೆ ನಿಮಗೆ ಅದು ಅಪ್ಲಿಕೇಶನ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮತ್ತು ನೋಟಿಫಿಕೇಶನ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ಗಳು ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತು ಚೆಕ್ ಮಾಡ್ಕೊಂಡು ಅಧಿಸೂಚನೆ ನೋಡ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಅದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಎಸ್ ಬಿ ಐ ಬ್ಯಾಂಕ್ದು ಲಿಂಕು ಮತ್ತು ನೋಟಿಫಿಕೇಶನ್ ಲಿಂಕು ಪ್ರತಿಯೊಂದು ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟರ್ಗಳು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.